ಈ ಬಾರಿಯ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋ ವಿಚಾರ ಹಿಂದೂ ಸಂಘಟನೆಗಳು ಭಾರೀ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿಯ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ. ಬಾನು ಮುಷ್ತಾಕ್ ವಿರುದ್ಧ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಯವರು. ಉದ್ಘಾಟಕರನ್ನ ಬದಲಿಸದಿದ್ದರೆ ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡ್ತೀವಿ ಅಂತ ಚನ್ನಪಟ್ಟಣದ ಆಜಾದ್ ಬ್ರಿಗೇಡ್ನಿಂದ ಈಗ ಕರೆ. ಅನೇಕ ಕಡೆ ಈ ರೀತಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ರಾಮನಗರದಲ್ಲೂ ವಿರೋಧ ವ್ಯಕ್ತಪಡಿಸಿದ್ದಾರೆ, ಮೈಸೂರಿನಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ದಸರಾ ಉದ್ಘಾಟಕರನ್ನು ಬದಲಾಯಿಸಬೇಕು, ಇಲ್ಲ ಅಂತಂದರೆ ನಾವು ಆ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನವನ್ನು ಮಾಡಬೇಕಾಗತ್ತೆ ಅಂತ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಬಾನು ಮುಷ್ತಾಕ್ರವರನ್ನ ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಇದು ಎಷ್ಟು ಸರಿ? ಬಾನು ಮುಷ್ತಾಕು ಕಳೆದ ಕೆಲವು ದಿನಗಳಲ್ಲಿ ಮುಸಲ್ಮಾನರು ಯಾಕೆ ಕನ್ನಡ ಕಲೀಲಿಲ್ಲ ಅಂತ ಅಂದರೆ, ಅದಕ್ಕೆ ಆ ಭುವನೇಶ್ವರಿ ತಾಯಿಯನ್ನು ನೀವು ತಾಯಿ ಮಾಡಿ ಕೂರಿಸಿದ್ರಿ, ಅರ್ಶಿನ ಕುಂಕುಮ ಇಟ್ರಿ, ಮಾಮೂಲಿ ಹಿಂದೂ ಸಂಸ್ಕೃತಿ ಬಗ್ಗೆ ಏನೇನು ಇದೀರಾ ಅದಾಕ್ಬಿಟ್ರಿ, ಆದ್ದರಿಂದ ಅದು ಹಿಂದೂ ಸಂಸ್ಕೃತಿ ಪ್ರಕಾರ ಇರೋದ್ರಿಂದ ಕನ್ನಡ ಕಲಿಯೋಕ್ಕೆ ಅಡ್ಡಿ ಆಯಿತು ಅಂತ ಹೇಳಿಕೆ ಕೊಟ್ಟಿದ್ರು. ಈ ಬಾರಿಯ ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದಕ್ಕೆ ನಮ್ದು ವಿರೋಧ ಇದೆ. ಅಂದ್ರೆ ಬಾನು ಮುಷ್ತಾಕ್ಗೆ ವಿರೋಧ ಅಲ್ಲ, ಆದ್ರೆ ಬಾನು ಮುಷ್ತಾಕ್ ಅವರು ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನ್ ಹೇಳಿದ್ದಾರೆ, ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಏನಂತ ಅಂದ್ರೆ, ಅರಿಶಿಣ ಮತ್ತು ಕುಂಕುಮದ ಒಂದು ಧ್ವಜವನ್ನು ನೆಟ್ಟಿರೋದ್ರಿಂದಾಗಿ ಮುಸಲ್ಮಾನರು ಕನ್ನಡ ಕಲೀಲಿಕ್ಕೆ ಅಡ್ಡಿ ಆಗ್ತಿದೆ, ಮತ್ತೆ ಜೊತೆಗೆ ಈ ಕನ್ನಡನ ಭಾರತಾಂಬೆ ಮಾಡ್ಕೊಂಡು ಸೇರೋದ್ರಿಂದಾಗಿ ಅಡ್ಡಿ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕನ್ನಡಾಂಬೆನೇ ಗೌರವಿಸ್ತಾರಂತ ಒಂದು ಮಹಿಳೆ ಇವತ್ತು ನಮ್ಮ ನಾಡ ದೇವತೆ ಆದಂತ ಚಾಮುಂಡೇಶ್ವರಿ ಗೌರವಿಸ್ತಾರ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಇದಕ್ಕೆ ನಮ್ದು ಸ್ಪಷ್ಟವಾದ ವಿರೋಧ ಇದೆ. ಒಂದು ವೇಳೆ ರಾಜ್ಯ ಸರ್ಕಾರ